ತಂದೆ ಕಾಪಾಡಪ್ಪ. ಎಲ್ಲರಿಗೂ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಪ್ಪ ತಂದೆ ಕಾಪಾಡಪ್ಪ. ನನ್ನೆಲ್ಲ ವ್ಯೂವರ್ಸ್ಗೂ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಪ್ಪ ತಂದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊಳಕತ್ತಾರೆ ಎಲ್ಲರಿಗೂ ಅವತ್ತು ಅವರ ಜನ್ಮದಿನದಲ್ಲಿ ಎಲ್ಲರೂ ಅವ್ರು ಅಂದ್ಕೊಂಡಿದ್ದೆ ಎಲ್ಲ ಚಲೋ ತಂಗೆ ನೆರವೇರ್ಕೊಂಡು ಹೋಗಂಗೆ ಮಾಡಪ್ಪ ತಂದೆ ಕಾಪಾಡಪ್ಪ. ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ. ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ. ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾವು ಚೆನ್ನಾಗಿದ್ದೀವಿ ನೋಡಿ ಸ್ನೇಹಿತರೆ. ಮತ್ತು ಇವತ್ತು ಯಾರ್ಯಾರು ಹುಟ್ಟುಹಬ್ಬ ಆಚರಿಸ್ಕೊಳಕತ್ತಿರಲ್ಲ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ಮತ್ತು ಈಗ ನಾಳೆ ಗುರುಪೂರ್ಣಿಮೆ ಇದೆ. ಎಲ್ಲರಿಗೂ ಗುರುಪೂರ್ಣಿಮೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಸಾಯಿಬಾಬಾ ಒಳ್ಳೇದು ಮಾಡಲಿ, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಂದು ಕೇಳ್ಕೊಳಕತ್ತೀನಿ. ಬನ್ನಿ ಇವತ್ತಿನ ಕಥೆನ ಮುಂದುವರ್ಸ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಕತೆಗೆ ಪ್ಲೀಸ್ ಕತೆ ಇಷ್ಟ ಆದರೆ ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ನೋಡಿರಿ ಅಂತ ಕೈ ಮುಗಿ ಕೇಳ್ಕೊಳಕತ್ತೀನಿ ಸ್ನೇಹಿತರೆ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಇನ್ನೇನು ಶ್ರಾವಣ ಬಂತು, ಮನೆ ಸ್ವಚ್ಛ ಮಾಡೋದೊಂದು ಐತಿ. ಶೇಂಗಾ ಬೀಜನ ಹೋದ ವರ್ಷದಾಗ ನಾನು ತವ್ರ ಮನೆಯವರು ಕೊಟ್ಟು ಕಳಿಸಿದ್ದು ನೋಡು. ಇನ್ನು ಎಂಥ ಚಲೋ ಅದಾವು ಶೇಂಗಾ ಬೀಜ. ಒಂದು ವರ್ಷ ಬಳಕೆ ಮಾಡೀವಿ. ಬಳಕೆ ಮಾಡಿ ಇನ್ನೂ ಉಳ್ದಾವು ಎತ್ತಿಟ್ಟಿರೋವು. ಎಂಥ ಚಲೋ ಅದಾವು ಶೇಂಗಾ ಬೀಜ. ಒಂದಿಟ್ಟು ಬಿಸಿಲಿಗೆ ಹಾಕ್ತಾನೆ ಚಾಪಿ ಹಾಸಿ ತಟ್ಟಗೆ ಗರಿ ಗರಿ ಅನ್ನಂಗೆ ಒಣಕ್ಯಂದು ಅಂದ್ರೆ ಉಂಡೆ ಕಟ್ಟಕ್ಕೆ ಚಲೋ ಆಕವು. ಹುಡ್ರು ಉಂಡಿನ ಶೇಂಗಾ ಉಂಡಿನ ಒಂದು ಸ್ವಲ್ಪ ಇಷ್ಟಪಟ್ಟು ತಿಂತಾವೆ. ಎಲ್ಲಕ್ರ ಯಾವ ಉಂಡಿನ ತಿನ್ನಂಗ ಇಲ್ಲ. ಹೋಗಿ ಒಂದಿಟ್ಟು ಒಣೆನಾರ ಹಾಕ್ತಾನತ್ತಾಗ. ಎಲ್ಲಕ್ರ ಸುಮ್ಮನೆ ಮಳೆಗೆ ಬಂದು ಅಂದ್ರೆ ಚಲೋ ಆಗಂಗಿಲ್ಲ ಉಂಡೆ ಕಟ್ಟಕ್ಕೆ ಮಾಡಕ್ಕೆ. ಏನು ಬಾ ಅಂದ್ರೆ ವರ್ಷ ಅಂತಂದಿದ್ದು ಹಾಕವು. ವರ್ಷ ನುಡ್ಸದವು ನೋಡ್ಬೇಕು. ಏನು ಹುಳಾಪಳ ಹಾಗೆವು ಏನು ಅನ್ನೋದು ಗೊತ್ತಿಲ್ಲ. ದಬ್ಬೆ ತುಂಬಿಟ್ಟವು ಹಂಗೆ ಇದ್ವು. ಎಂಥ ಉಜ್ಜಿ ಇದು ನೋಡಿದ್ದು ಬುಟ್ಟಿ. ಭಾಳ ಅದಾವು ಶೇಂಗಾ ಬೀಜ. ಏನು ಈ ವರ್ಷ ನಾವು ಏನು ಹಬ್ಬಕ್ಕೆ ಉಂಡೆ ಕಟ್ಟಕ್ಕೆ ಶೇಂಗಾ ಬೀಜ ಏನು ಕೊಳ್ಳೋದ ಬೇಡ ಅನ್ನಿಸ್ತೈತಿ. ಹಸಕೊಂಡವು ಸೋಣೆ ಹಾಕ್ತಾನವು. ಇನ್ನು ಅಕ್ಕಿ ಅದು ವಾಸ ಮಾಡವು. ಮೊನ್ನೆ ಸರ್ಕಾರದ ರೇಷನ್ನೇ ಕೊಡ್ತಾರಲ್ಲ ಅಕ್ಕಿಗಳು. ಯಾಕೆ ಒಂದು ಈಸು ಹುಳ ಬಂದ್ಬಿಟ್ಟದ್ವು. ಏನು ಆಸೆ ಮಾಡೋದೈತೆ ಏನೈತೆ ನೋಡ್ಬೇಕು. ಚಪ್ಪರ್ ಸೀರೆ ತೆಗಿಬೇಕತ್ತಾಗ ಈ ಜ್ಯೋತಿ ಏನು ಮಾಡಕತ್ತಾಳೆ ಏನೋ ಒಳಗೆ. ಏನಾರ ಮಾಡಲಿ, ನಾನು ಹೋಗಿ ಹೊರಗೆ ಒಂದಿಟ್ಟು ಇದನ್ನು ಹಾಕಿದೆ ಅಂದ್ರೆ ಇದನ್ನಾರ ಹಾಕವತ್ತಾಗ ಚಾಪಿ ತೊಗೊಂಡೋಗಿ. ಇವನು ಫಸ್ಟ್ ಹೊರಗೆ ಇಟ್ಟು ಬರ್ತಾನೆ. ಇಟ್ಟು ಬಂದು ಚಾಪಿ ತೊಗೊಂಡು ಹೋಗ್ತಾನೆ. ಅತ್ತೇರ ಏನು ಮಾಡತ್ತೀರಿ? ಶೇಂಗಾ ಬೀಜ ಎಲ್ಲಿ ಒಯ್ಯಾತ್ತೀರಿ? ನೀನು ಬಂದದ ಚಲೋ ಆತು ಬಾರವ. ಶೇಂಗಾ ಬೀಜನ ಒಂದು ತಟಗೆ ಹೋಗಿ ಬಿಸಿಲಿಗೆ ಗಾವಾಗಿ ಒಣಕ್ಯಂದು ಬಂದ್ರೆ ಚಲೋ ಆಕತಿ. ಯಾಕೆ ಒಂದು ತಟಗೆ ಬಿಸಿಲು ಬಿದ್ದಂಗೆ ಆಗೈತಿ ಇವತ್ತು. ಆರೆಕಾನ ಚಾಪಿ ತೊಗೊಂಡು ಹೋಗಿ ಅಂತಂದು ಬಂದೆ ನಾನು. ಜಳಕ ಆತ ನಂದು. ಜಳಕ ಹಾಕಿ ದೇವ್ರಿಗೆ ಕೈ ಮುಗಿದೆ. ನನ್ನ ಪ್ರೀತಿಯ ವಿವರ್ಸಿಗೆ ವಿಶ್ ಮಾಡೋದಿತ್ತು, ವಿಶ್ ಮಾಡಿದೆ. ಇನ್ನೇನು ಮತ್ತು ಕೆಲಸ ಮನೆಗಿಂದ ಬಾರಿ ಎಲ್ಲ ನೀವು ಮಾಡ್ಕೊತೀಯಲ್ಲ, ಮತ್ತು ಮುಂದದು ಏನಾರ ಕೆಲಸ ನನ್ನ ಕೈಯಾಗ ಆಗೋದು ಸಣ್ಣ ಪುಟ್ಟ ಮಾಡ್ಕೊಂಡು ಮಾಡಿದ್ರೆ ಆತ ಅಂತಂದು ಶೇಂಗಾ ಬೀಜ ಒಣಾಕನ ಅಂತಂದು ಹೊಂಟಿದ್ದೆವು. ನೀ ಏನು ಮಾಡಿದ್ದಿ ಒಳಗೆ? ವಾರೆ ಆತೇನೋ ನಿಂದು ಒಳಗೆಲ್ಲ? ಅತ್ತೀರ ನಂದು ಒಳಗೆ ಅಡುಗೆ ಮಾಡೇನ್ರಿ. ಬಿಸಿ ರೊಟ್ಟಿ ಮಾಡೀನಿ. ನಾಳೆ ಗುರುಪೂರ್ಣಿಮೆ ಆಯ್ತಲ್ರಿ. ಆಮೇಲೆ ಅದ್ರಾಗ ಉಣಿ ಒಂದೈತಿ ನಾಳೆ. ರೊಟ್ಟಿ ಗಿಟ್ಟಿ ಮಾಡಂಗಿಲ್ಲಲ್ಲ, ಹಾಗಾಗಿ ರೊಟ್ಟಿ ಮಾಡಿ ಒಂದು ಸ್ವಲ್ಪ ಮುಳಗಾಯಿ ಹಿಂಡಿ ಮಾಡೀನಿ. ಮುಳಗಾಯಿ ಹಿಂಡಿ ಮಾಡಿ ಸೊಪ್ಪು ಸಾರು ಇರ್ತಾನೆ. ನಿನ್ನಿಂದ ಅದಕ್ಕೆ ಬಿಟ್ಟಾನೆ. ಸುಮ್ಮನೆ ಖಾಲಿ ಆಗಂಗಿಲ್ಲ ಏನಿಲ್ಲ ಅಂತಂದು ತಂಬರಿ ನಾ ಹೊಣೆ ಹಾಕ್ತಾನೆ. ಇಲ್ಲಿ ಅಲ್ವ ನಿಂದೇನು ಜಳಕ ಆಗಿಲ್ಲ ಏನು? ಹೋಗಿ ಜಳಕನಾರ ಮಾಡು, ನಾ ಹೊಣೆ ಹಾಕ್ತಾನಂತ. ಇಲ್ಲಿ ಹೇಳ್ರೈತಾರ ನಾ ಹೊಣೆ ಹಾಕ್ತಾನೆ ತೊಗೊಂಬರ್ರಿ. ಅದ್ರಾಗ ಏನೈತಿ? ನೀವು ಹಾಕಿದ್ರೇನು ನಾ ಹಾಕಿದ್ರೇನು? ನಾ ಹಾಕ್ತಿದ್ದೆ, ನೀವು ಕುಂದ್ರಬೇಕಿಲ್ರಿ. ಸೊಂಟ ನೋವು ಆ ನೋವು ಈ ನೋವು ನಡ ನೋವು ಅಂತೀರಿ. ನಾ ಮಾಡ್ತಿದ್ದೆ. ನಾನೇನು ಕಟ್ಟದ ನೀನು? ಹಾಗೇನಿಲ್ವ, ಇಬ್ಬರು ಕೂಡಿ ಮಾಡೋದವ. ಏನಾಯ್ತು? ಎಲ್ಲ ನಿನ್ನ ಮೇಲೆ ಕೆಲಸ ಬಿಟ್ಕೊಂತಿ ಅಂದ್ರೆ ಆಗಂಗಿಲ್ವ ನನಗೂ? ಪಾಪ ನೀನು ಏಟು ಅಂತ ಮಾಡ್ತಿದ್ದಿ. ಏನ ಸಣ್ಣ ಪುಟ್ಟ ನನ್ನ ಕೈಯಾಗ ಆಗೋದು ಮಾಡೋದವ. ಅತ್ಯಾರ ಚಾ ಕಿಡಕತ್ತಾನೆ, ನಿಮಗೂ ಬೇಕೇನ್ರಿ? ಹ್ಞೂ ಹೊರಗಿರ್ತಾನೆ, ಎಲ್ಲೇ ತೊಗೊಂಬ ಚಾನ. ಹಾಂ ರೀ. ಈ ಕೋಳಿಗಳು ಎಲ್ಲಿಂದ ಬರ್ತಾವೆ ಏನು ಅನ್ನಂಗೆ ಐತಿ. ಇಲ್ಲೇ ತೊಗೊಂಬರ್ತಾನೆ ಇವನು. ಶೇಂಗಾ ಬೀಜ ಇಟ್ಟು ಹೋಗಿ ಚಾಪಿನಾರು ತೊಗೊಂಬಂದು ಹಾಕಿದೆ ಅಂದ್ರೆ ಇಲ್ಲೇ ಕುಂದಿರ್ತಾನೆ. ನಾನು ಏನು ಕೋಳಿಗಳು ಪಾಳಿಗಳು ಆಟ ಬರ್ತಾವೆ ಇಲ್ಲೇನು? ಹಂದಿ ಪಂದಿ ನಾಯಿಗಳು ಏನು ಬರೋಂಗಿಲ್ಲ. ಬಂದರೆ ಏನು ನಮ್ಮ ಬಂಟು ಬನ. ನನ್ನ ಸಸಿದು ಪೂಜೆ ನೋಡು ಎಂಥ ಚಂದ. ಬಾಗ್ಲ ಬೆಳೆದು ಇದಕ್ಕೆ ತುಳಸಿ ಗಿಡಕ್ಕೆ ಹೂ ಬಿಟ್ಟು ರಂಗೋಲಿ ಎಂಥ ಚಂದ ಬಿಟ್ಟು ಭಾಳ ಸಮಾಧಾನದಾಗಿ ಬಣ್ಣ ತುಂಬ್ಯಾಳ. ಎಂಥ ಚಂದ ಕಾಣಕತ್ತೈತಿ ರಂಗೋಲಿ. ಹೆಂಗೆ ಅನಿಸ್ತೈತಿ ಸ್ನೇಹಿತರೆ? ನಿಮಗೂ ಎಷ್ಟು ಚಂದ ಕಾಣಿಸಕತ್ತೈತಿ ಅನ್ಸಾಕತ್ತೇನು ರೀ? ಅನ್ಸಾಕತ್ರ ಒಂದು ಲೈಕ್ ಕೊಡ್ರಿ, ಮರಿಬೇಡ್ರಿ. ಇಲ್ಲ ಇಡ್ತಾನೆ. ಶು ಇದು ಯಾರ್ದು ಕೋಳ ಏನ? ಇದು ಯಾಕೆ ಇಲ್ಲಿ ಬಂದೈತಿ? ಶು ಹೋಗವಲ್ಲ ನೋಡು. ಎಟೋತಾತಿ ಇಲ್ಲೇ ಐತಿ ಬಿಡ. ಏನು ಮಾಡ್ತೈತಿ? ಏನು ತಿಂದು ಎರಡು ಕಾಳು ತಿಂದಿತ್ತಲ್ಲ ಆಟ. ತುಳಸಿ ಗಿಡಕ್ಕೆ ಹೋಗಿ ಒಂದಿಟ್ಟು ಕೈ ಮುಗಿದು ಬರೋಣ. ಎಂಥ ಚಂದ ಐತಿ ಪೂಜೆ. ನಿಗಿ ನಂಗಾಗೈತೆ ನೋಡಿ.
ನಮ್ಮವ್ವ ನನ್ನ ತಾಯಿ ತುಳಸಿ ದೇವಿ ಕಾಪಾಡವ, 100 ವರ್ಷ ಮತ್ತೆ ಇದೆ ಇರಂತ ಭಾಗ್ಯ ಕೊಡವ, ತನ್ನ ತಾಯಿ ಕಾಪಾಡವ, ನನ್ನ ಮೊಮ್ಮಗ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡವ, ನನ್ನ ಸೊಸೆಗೆ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡವ, ಎಲ್ಲರಿಗೂ ಒಳ್ಳೇದು ಮಾಡವ ತಾಯಿ. ಜ್ಯೋತಿ, ಇದು ನೋಡು ಚಾಪಿ ತಂದು ಕೊಡು ಅಂತಟಗ ಒಳಗಿಟ್ಟು ಬಂದು ನೋಡಿ ಮರ್ತು ಬಂದೆ ಒಳಗೆ. ನಾನು ಇಲ್ಲಿ ಬರ್ತಿದ್ದೆ, ನಾನು ಒಳಗೆ ತೊಗೊಂಬರಕ ಇದು ಕೋಳಿಂದಿಲ್ಲ ಐತವ, ಒಳಗೆ ಬರತ್ತೆ ಎಲ್ಲಿ ಕಾಳು ಊಸಿ ತಿಂತೈತೆ ನಂಗೆ ಹೆದರಿಕೆ ಆಗೈತೆ ನನಗೆ. ಅದಕ್ಕೆ ಆ ರೀತಿ ತಂತಟ ಇಲ್ಲೇ ಕುಂದ್ರತನತ್ತಾಗ ಚಲೋ ಐತಿ. ಇಲ್ಲಿ ಹಾಕ್ಕೊಂಡು ಚಾಪಿನ ಕುಂತ್ನೆ ಅಂದ್ರೆ ಇಲ್ಲೇ ಒಣಕೊಂತು. ಅತ್ಯಾರ ತಗೋರಿ ಚಾಪಿನ ಆಸ್ಲೇನ್ರಿ? ಹ್ಞೂ ಬಂದು ಅಂತಟಗ ಆಸೆನ ಆಸೆ ಇಲ್ಲಿ ಕುಂತಾನಿ, ಹಂಗೆ ಹಳ್ಳಿ ಬಿಡ್ತಾನೆ ಕೆಳಗತ್ತಾಗ. ಹಾಂ ರೀ, ಚಾಕಿಟ್ಟು ಬಂದಿದ್ನೆ ಹೊಲಿ ಮ್ಯಾಗ, ಮತ್ತು ಕುತ್ತಿಗಿತ್ತಲ್ಲ ಮತ್ತು ಕಿಚಲಿಗಿಲಿತಲ್ಲ ಅನ್ನೋದೊಂದು ಬಂತಾಡ್ರಿ. ಇಲ್ಲೇ ಹಾಕ್ಲೆ? ಇಲ್ಲೇ ಹಾಕ್ಬಿಡವ, ಇಲ್ಲೇ ಹಾಕು, ನಾ ಇಲ್ಲೇ ಕುಂತಾನೆ, ಇಲ್ಲೇ ಹಾಕು. ನೋಡ್ರಿ ಇಲ್ಲೇ ಐತೆ, ಸಾಣದೈತಿ ಇದು ಚಾಪಿ, ಸಾಕು ಬಿಡವ. ಅದಕ್ಕೆ ಸಣ್ಣ ಚಾಪಿ ತೊಗೊಂಬಂದೆ, ನಾನು ದೊಡ್ಡದು ತೊಗೊಂಬರ್ಲಿಲ್ಲ. ಏನು ಶೇಂಗೇನು ಭಾಳ ಅದಾವು, ಸಾಕು ಇದು ಇಟ್ರ ಮೇಲೆ ಅಡ್ರಿ. ಇದು ಕೆಳಗೆ ಹೆಂಗದನ್ನ ಸಗಣಿ ನೆಲದಾಗ ಬೆಳೆದಾವಲ್ಲ, ಹುಳ ಹುಡಿ ಏನು ಬರಂಗಿಲ್ಲ ಬಿಡು. ನಾ ಹೋಗಿ ಚಾ ಸುಸ್ಕೊಂಬರ್ತೇನೆ ರೀ. ಜ್ಯೋತಿ ಹೋಗಿ ನೀನು, ನಾ ಇನ್ನು ಇರ್ತಾನೆ ಹೋಗು. ನೀನು ಒಳಗೆ ಏನಾರು ವಾರ ಇದ್ರೆ ಮಾಡ್ಕೊ, ಚಾ ಬ್ಯಾಡ್ಬಿಡು. ಈಗ ಇನ್ನೊಂದು ಚಾವತ್ತು ನಿಂತು ಕುಡಿಯೋದ್ರಾತು. ಈಗ ನೀನು ಜಳಕ ಮಾಡಿ ಬಂದಾನಿ, ನಾಷ್ಟ ಮಾಡಿದ್ನಿ ಆಗಲೇ. ನೀನು ಚಾವತ್ತು ನಿಂತು ಕುಂದ್ರೆ ಕುಡಿತೀನಿ, ಬೇಕಾದ್ರೆ ನೀ ಕುಡಿಯವ ಒಳಗೆ. ನನಗೇನೀಗ ಬೇಡ, ಆಮೇಲೆ ಕುಡಿತೇನಂತ. ಈಗ ಹೊಲ್ರಿ ಹಂಗಾರ ಹಾಕಿ ತಗೋರಿ. ಹಾಕಿ ನೋಡು, ಶೇಂಗಾ ಒಣೆ ಹಾಕೋದು ನಾನು ಮ್ಯಾಲೆ ಕೆಳಗೆ ಒಂದು ಅರಿವಿ ಹಾಕಿದೆ. ಸುಮ್ಮನೆ ಚಾಪಿ ಮತ್ತು ಇವರು ನಮ್ಮನೆಯವರು ಮಲ್ಕೊಂಡು ಮುಂದೆ ಹಾಸ್ಕೊಂಡು ಮಕ್ಕೊಂತಿರ್ತಾರೆ. ಸುಮ್ಮನೆ ಮತ್ತು ಕಾಳು ಪಾಳು ಕಡಿದು ಇದಾಗೈತೆ ಅಂತಂದು ಮೈ ಪೈ ಕಡ್ದು ಬಂದಿತ್ತು ಅಂತಂದು ಒಂದು ಅರಿವಿ ಹಾಕೀನಿ ಶೇಂಗಾನ. ನೋಡು ಕಟ್ಟಿಗೆನ ಒಳಗೆ ಹಾಕೊಳಕ್ಕೆ ಕೂಡಬಲ್ದೆ, ಒಳಗೆ ಎಲ್ಲಿ ಜಾಗನ ಇಲ್ಲ. ಮೊನ್ನೆ ತುಂಡ್ರಿಸ್ಕೊಂಬಂದ್ರೆ ಅವು ಕಟ್ಟಿಗೆ ಎಂಥ ಚಲೋ ಅದಾವು, ಒಣಗ್ಯಾವು. ಮತ್ತು ಮಳೆ ಪಳಿ ಬಂತಂದ್ರೆ ತೊಯ್ತವು, ತೊಯ್ಲಿಲ್ಲ ನೋಡ್ಕೊಳ್ಬೇಕು. ಅವನ್ನ ನೋಡ್ಬೇಕು, ಯಾವಾಗಾರ ಒಳಗೆ ಹಾಕ್ಕೋಬೇಕು. ಇತ್ಲದಾಗಾರ ಹಾಕ್ಕೋಬೇಕು. ಇತ್ಲದಾಗಾರ ಹಾಕ್ಕೊಳ್ಳೋಣ ಅಂದ್ರೆ ಮಳೆ ಒಂದು ಎಲ್ಲ ಕಡೆನೂ ಮಳೆ ಹೊಡ್ಯಾಕತ್ತ ಅಂದ್ರೆ ಇತ್ಲದ ಯಾವ ಕಡೆ ಬೇಕು ಆ ಕಡೆನೂ ಹೊಡ್ಯಾಕತ್ತ ಅಂದ್ರೆ ಮಳೆ ಅವು ಅಲ್ಲಿ ತೊಯ್ತವು. ಏನು ಮಾಡೋದು ಏನೋ ನಂಗೆ ನನಗಂತ್ರೂ. ನೋಡು ಇದು ಗಿಡನ ಏನು ಭಾಳ ದಿವಸ ಹಾಕಿಲ್ಲ ನೋಡು, ಹಾಕಿ ಏನದು ಬಾಳೆಗೊನಿದು ಎಂಥ ಚಂದ ಬಾಳೆ ಬಿಟ್ಟದು. ಪೂಜೆಗೆ ಪುನಸ್ಕಾರಕ್ಕೆ ಶ್ರಾವಣಿನ ಮೇಲೆ ಇವ ಹರ್ಕೊಳಕ್ಕೆ ಬರ್ತೈತಿ. ಮಂದಿ ಹೊಲಕ್ಕೆ ಹೋಗೋದು ಬೇಡ ಏನಿಲ್ಲ. ಸರಿ ಮಂದಿ ಹೊಲದಾಗ ಹೋಗಿ ಬೈಸ್ಕೊಂಡು ಬಂದದ್ದು ಸಾಕಾಗೋಗಿತ್ತು. ಹಾಗಾಗಿ ನಮ್ಮ ಮನೆ ಹತ್ರ ಇದ್ರೆ ಯಾಕೆ ಮಂದಿ ಇದ್ರ ಹತ್ರ ಇದು ಮಾಡ್ಕೋಬೇಕು ಅನ್ನೋದು ಗೊನಿ ನೋಡಿ ಎಂಥ ಆದ್ಬಿಟ್ಟೈತಿ. ಇನ್ನು ಕಾಯಿ ಐತಿ, ಇನ್ನೊಂದು 15 ದಿವಸ ಕಣ್ಣು ಆತಂದ್ರೆ ಹೆಂಗದ್ರೂ ಪಂಚಮಿ ಹಬ್ಬ ಬಂತು, ನಾಗಪ್ಪನ ಪೂಜಕ್ಕೆ ಅದಕ್ಕೆ ಇದಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಅಂತ. ಆಮೇಲೆ ಏನದು ವೈಭಲಕ್ಷ್ಮಿ ಪೂಜೆ, ಮಂಗಳಗೌರಿ ಪೂಜೆ ಮಾಡೋರು ಮಠವ್ರು ಇರ್ತಾರೆ. ಬೇಕಂದ್ರೆ ಬಂದಾಗ ಯಾರಿಗಾರ ಒಂದು ಡಜನ್ ಕೊಡಕ್ಕೆ ಬರ್ತೈತಿ. ಇನ್ನು ಹಸಕೊಂಡಿರ್ಗ ನಾವೇನು ಮಾಡಕ್ಕೆ ಹೋಗೋಣ ಮನ್ಯಾಗ, ಹುಡ್ರಿಗೆ ತಿನ್ನಾಕಿಟ್ಟು ಉಳ್ದಾವು ಕೊಡಕ್ಕೆ ಬರ್ತೈತಿ. ನಾವು ಒಣಗಿಸ್ತಿದ್ನವ, ಯಾಕೆ ನೀನು ಬಂದು ಮತ್ತೆ ಒಳಗೆ ಏನಾರು ವಾರಿದ್ರೆ ಮಾಡ್ಕೋಬೇಕಿಲ್ಲ. ಏನು ವಾರ ಇಲ್ರಿ ಅತ್ತರ, ಅಡಿಗೆಲ್ಲ ಆಗಿತ್ತಲ್ಲ. ಮತ್ತು ಯಾವಾಗಿಂದ ಸ್ವಚ್ಛ ಮಾಡ್ಕೊಳ್ಳೋಣ್ರಿ ಮನೇನ. ಇನ್ನೇನು ಉಣಿವಿ, ನಾಳೆ ಉಣಿವಿ ಆದ್ಮೇಲಿಂದ ತಡ್ಕೋಬೇಕು ಮನೇನ. ಯಾವಾಗ ಎಷ್ಟು ದಿವಸ ಆದ್ರೂ ಸಾಲದ ನಮ್ಮ ಮನೆಗೊಂದು. ಮತ್ತು ಅದಕ್ಕೆ ರೀ ಯಾವಾಗಿಂದ ಮಾಡೋದು ಏನು ಅನ್ನಂಗೆ ನನಗಂತ್ರನ. ಉಣಿವೆ ಆದಮೇಲೆ ಒಂದು 2-3 ದಿವಸ ಬಿಟ್ಟು ಅಡುಗೆ ಮನೆ ಮಾಡ್ಕೊಂಡ್ರಾತು ಮೊದಲು. ಆಮೇಲೆ ಬೇಕಂದ್ರೆ ನಡುಮನೆ ಹುಸೆ ಆಮೇಲೆ ರೂಮ್ಗಳು ಮಾಡ್ಕೊಳಕ್ಕೆ ಬರ್ತೈತಿ, ಕೋಣೆಗಳು. ಅವನ್ನ ಫಸ್ಟು ಅಡುಗೆ ಮನೆ ಮಾಡ್ಕೋಬೇಕ್ರಿ. ಬಾಂಡೆ ಅವು ಭಾಳ ಇರ್ತಾವೆ, ಸಿಟ್ಲಕ್ಕೆ ಹಾಕ್ಯಂದು ತೊಳ್ಕೊಂಡ್ವಿ ಅಂದ್ರೆ ಸ್ವಚ್ಛ ಆಕವ. ಆಮೇಲೆ ಉಳಿದದ್ದು ನಿಧಾನಕ್ಕೆ ಮಾಡ್ಕೊಳಕ್ಕೆ ಬರ್ತೈತಿ, ಹೌದಿಲ್ಲ? ಹಂಗೆ ಮಾಡಿದ್ರೆ ತಗೋ ಫಸ್ಟ್ ನಾ ಅಡುಗೆ ಮನೆನ ಮುಗಿಸ್ಕೊಂಡ್ಬಿಡೋಣ ಅಂತಂಗಾರ. ಇನ್ನು ಶೇಂಗಾ ಎಂಥ ಚಲೋ ಅದ ನೋಡು. ನಾ ಏನಾಗ್ಯಾವ ಏನು ಅನ್ನಂಗಾಗಿತ್ತು ನನಗೆ. ಈ ಸರಿ ಪಂಚಮಿ ಹಬ್ಬಕ್ಕೆ ಇವ ಹಾಕವು ತಗೋ ಹಂಗಾರೆ. ಏನು ಮತ್ತೇನು ಕೊಳ್ಳೋದು ಬೇಡ, ಅವು ಏನು ತುಸ ತುಟ್ಟಾಕವು ಏನು ಹಬ್ಬದಾಗಿನ. ಏನು ರೀ ಅತ್ತಿ, ಈ ಸರಿ ಇವು ಪುಟಾಣಿ ಉಂಡಿ ಇವು ಭಾಳ ಕಟ್ಟೋದು ಬೇಡ. ಸುಮ್ಮನೆ ಹುಡುಗರು ತಿನ್ನಂಗಿಲ್ಲ, ಹುಡುಗ ಏನಿಲ್ಲ, ಇವು ಮಾವರು ತಿನ್ನಂಗಿಲ್ಲ, ಇವರು ತಿನ್ನಂಗಿಲ್ಲ. ಸುಮ್ಮನೆ ಅವು ಇವು ಹೊಡೆದು ಮತ್ತು ಕರ್ಜಿಕಾಯಿ ಮಾಡ್ಬೇಕಾಗತ್ತೆ. ಸುಮ್ಮನೆ ಬೇಡ ಏನಿಲ್ಲ. ಶೇಂಗಾ ಉಂಡಿ ಹೊಸ ಕಟ್ಟಾನು. ರವಾ ಉಂಡಿ ಬೇಕಂದ್ರೆ ಇವ್ರು ತಿಂತಾರ, ಮಾವರು ತಿಂತಾರ, ಮೆತ್ತಗಾಗಿರ್ತಾವೆ. ಒಂದು ಹೊಸ ರವಾ ಉಂಡಿ ಹೊಸ ಶೇಂಗಾ ಉಂಡಿ ಕಟ್ಟಾಕ ಬರ್ತೈತಿ. ಹಂಗೆ ಮಾಡಿದ್ರೆ ತಗೋ. ಹೆಂಗಿದ್ರು ಶೇಂಗಾ ಅದಾವ ನೋಡು. ಆಗ್ಲಿಲ್ಲ ಕ್ರೈನೋಸ್ ತರಿಸಿ ಮಾಡಿದ್ರೆ ಆತು 2 ಸರಿ ಬೇಕಂದ್ರೆ. ನೋಡೋದು ಇವ್ನು ಮುಂಚೆ ಕಟ್ಟಾನ ಬಾಯಾಗಿ ಹೆಂಗೆ ಅದಾವು, ಹೆಂಗೆ ಹದ ಅದಾವ ಇಲ್ಲ ಅಂತ ನೋಡಿಕೊಂಡು ಇನ್ನೊಂದು ತರಿಸಿ ಕಟ್ಟಾಕ್ ಬರ್ತೈತೆ, ಹೌದಿಲ್ಲ? ಆ ರೀತಿ ಚಹಾ ಕುಡಿದು ಬಂದೆ, ನಂಗೆ ಬಂದೆ. ನೀನು ಕುಡಿಬೇಕಿಲ್ಲ ಹೋಗ್ಬೇಕೆ? ನಾನು ಯಾವಾಗ ಹೋಗ್ಬೇಕೆ ಕುಡ್ದಾನ್ರಿ. ನನಗೆ ಅಲ್ಲಿ ಅಡುಗೆ ಮನೆಯಾಗ ಕುತ್ಕೊಂಡು ಹೋಗ್ಬೇಕೆ ಕೊಡೋಂಗಾಗಲಿಲ್ಲ. ಇಟ್ಟಿದ್ನಿ ನೀವು ಮತ್ತೆ ಕುಡಿತೀರಣ ಅಂತಂದು ನೀವು ಆಮೇಲಿಂದ ಕುಡಿತೀನಿ ಅಂದ್ರಲ್ಲ. ಮತ್ತು ಹಿಂದಾಗ ನಾನು ಕುಡಿದ್ರಾತು ಅಂದು ಒಲಿ ಬಂದು ಮಾಡಿ ಬಂದೆ. ಅದು ನಿನ್ನಿದು ಸೊಪ್ಪು ಸಾರುತ್ತಲ್ಲ, ಹಂಗೆ ಇನ್ನೂ ಕೆಂಡಿತ್ತ ಒಲೆಯಾಗ. ಹಂಗೆ ಅದ್ರ ಮೇಲೆ ಸಾರಿಂದ ಇಟ್ಟು ಬಂದಾನೆ. ಹಂಗೆ ಬಿಸಿ ಆಕತಿ ಒಂದು ತಟ್ಟಗೆ ಮಧ್ಯಾಹ್ನ ಕುಣ್ಣಾಕು ಚಲೋ ಆಕತಿ. ಮತ್ತು ಏನು ಒಲಿ ಹೊಚ್ಕೊಂತ ನಿಂದ್ರೆ ಅದು ಒಂದು ಚಲೋ ಆತ್ಬಿಡವ ಹಂಗಾರ.
ಹಾಯ್ ಸ್ನೇಹಿತರೆ, ಆವಾಗಲೇ ನಮ್ಮ ಅತ್ತೆ ಮಾತಾಡಿದ್ರು, ಇವಾಗ ನಾನು ಮಾತಾಡ್ತಾ ಇದ್ದೀನಿ. ಕತೆ ಹೆಂಗೆ ಅನ್ನಿಸ್ತು ನಿಮಗೆ? ಕತೆ ಚೆನ್ನಾಗಿತ್ತು ಅಂದರೆ ಸಪೋರ್ಟ್ ಮಾಡಿರಿ ಪ್ಲೀಸ್. ನೀವು ಸಪೋರ್ಟ್ ನನಗೆ ಭಾಳ ಮುಖ್ಯ ಇತ್ತು ಸ್ನೇಹಿತರೆ. ಪ್ಲೀಸ್ ಸಪೋರ್ಟ್ ಮಾಡಿರಿ, ಕತೆನ ಪೂರ್ತಿಯಾಗಿ ನೋಡಿರಿ, ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಕಮೆಂಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಮತ್ತು ಮುಂದಿನ ಕಥೆಯೊಂದಿಗೆ ನಿಮ್ಮ ಭೇಟಿ.